ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಹುಂಡಾಡಿ ಗುಂಡ ತಿನ್ನೋಕೆ ಕೇಳಿದ್ದು ಬೇಳೆ ಒಬ್ಬಟ್ಟು. ಹಾಗಾಗಿ ಇವತ್ತು ನಾವು ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀವಿ. ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ 2 ಕಪ್, ಕಡಲೆಬೇಳೆ 1 ಕಪ್, ಬೆಲ್ಲ 2 ಕಪ್, ಕಾಯಿ ತುರಿ 1 ಕಪ್, ಮೈದಾ ಹಿಟ್ಟು 2 ಕಪ್, ಚಿರೋಟಿ ರವೆ 1 ಕಪ್, 4 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀವಿ, ಎಣ್ಣೆ ಬೇಕಾದಷ್ಟು. ಈಗ ಒಂದು ಪಾತ್ರೆಗೆ 2 ಕಪ್ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಆಮೇಲೆ 1 ಕಪ್ ಚಿರೋಟಿ ರವೆ, ಸ್ವಲ್ಪ ಅರಿಶಿಣ, 1 ಚಿಟಿಕೆ ಉಪ್ಪು, ಆಮೇಲೆ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ. ಹೀಗೆ ಮಾಡುವುದರಿಂದ ಒಬ್ಬಟ್ಟು ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಿದ ಮೇಲೆ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಕಲಸಿಕೊಳ್ಳಿ. ಒಬ್ಬಟ್ಟು ಮಾಡುವಾಗ ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕು. ಆಮೇಲೆ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಹಿಟ್ಟನ್ನು ನಾದಿ ಕಲಸಿಕೊಳ್ಳಿ. ಹೀಗೆ ಚೆನ್ನಾಗಿ ನಾದಿ ಕಲಸುವುದರಿಂದ ಮೈದಾ ಹಿಟ್ಟು ಮೃದುವಾಗಿ ರೆಡಿಯಾಗುತ್ತೆ. ಕಲಸಿದ ಮೈದಾ ಹಿಟ್ಟನ್ನು 2 ಗಂಟೆಗಳ ಕಾಲ ನೆನೆಯಲು ಬಿಡಿ. ಒಂದು ಕುಕ್ಕರಿಗೆ 2 ಕಪ್ ತೊಗರಿಬೇಳೆಯನ್ನು ಸೇರಿಸಿ. ನಂತರ 1 ಕಪ್ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ. ಬೇಳೆ ತೊಳ್ಕೊಂಡು ಆದಮೇಲೆ 1 ಕಪ್ ಬೇಳೆಗೆ 3 ಕಪ್ ನೀರನ್ನು ಹಾಕೋಬೇಕು. ಹಾಗಾಗಿ ಇಲ್ಲಿ ನಾವು 9 ಕಪ್ ನೀರನ್ನು ಹಾಕೋತಾ ಇದ್ದೀವಿ. ನಂತರ ಕುಕ್ಕರ್ 1 ವಿಷಲ್ ಆದ ಮೇಲೆ ಅರ್ಧ ಗಂಟೆ ಆರಲು ಬಿಡಿ. ಕುಕ್ಕರಲ್ಲಿ ಬೆಂದಿರುವ ಬೇಳೆನ ಒಂದು ಪಾತ್ರೆಗೆ ಸೋಸ್ಕೊಳ್ಳಿ. ಅದರಲ್ಲಿ ಬಂದಿರುವ ನೀರನ್ನು ನಾವು ಒಬ್ಬಟ್ಟು ಸಾಂಬಾರಿಗೆ ಉಪಯೋಗಿಸ್ಕೋಬೋದು. ಸೋಸ್ಕೊಂಡಿರುವಂಥ ಬೇಳೆಗೆ ಈಗ ನಾವು 2 ಕಪ್ ಬೆಲ್ಲವನ್ನು ಸೇರಿಸ್ತಾ ಇದ್ದೀವಿ. ಆಮೇಲೆ 1 ಕಪ್ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮೀಡಿಯಂ ಉರಿಯಲ್ಲಿ ಬೇಯಿಸಿ ನಂತರ ಆರಲು ಬಿಡಿ. ಆರಿದ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಏಲಕ್ಕಿಯನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ. ಈಗ ಒಬ್ಬಟ್ಟಿನ ಹೂರಣ ಉಂಡೆ ಕಟ್ಟುವ ಹದಕ್ಕೆ ರೆಡಿಯಾಗಿದೆ. ಈಗ ಸ್ವಲ್ಪ ಎಣ್ಣೆಯನ್ನು ಕೈಗಚ್ಕೊಂಡು ಒಬ್ಬಟ್ಟಿನ ಹೂರಣವನ್ನು ನಿಂಬೆಹಣ್ಣಿನ ಗಾತ್ರಕ್ಕೆ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಳ್ಳಿ. ನಾವು ಎಲ್ಲನೂ ರೆಡಿ ಮಾಡ್ಕೊಳ್ಳೋ ತನಕ ಈ ಕಡೆ ಮೈದಾ ಹಿಟ್ಟು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆದು ಮೃದುವಾಗಿದೆ. ಈಗ ನಾವು ಒಬ್ಬಟ್ಟು ಮಾಡುವುದಕ್ಕೆ ಶುರು ಮಾಡ್ಬೋದು. ಇಲ್ಲಿ ನಾವು ಒಬ್ಬಟ್ಟು ತಟ್ಟೋದಕ್ಕೆ ಬಟರ್ ಪೇಪರನ್ನು ಯೂಸ್ ಮಾಡಿದ್ದೀವಿ. ಇದರಿಂದ ಒಬ್ಬಟ್ಟು ಅಂಟ್ಕೊಳ್ಳೋದು ಅಥವಾ ಕಿತ್ತೋಗೋದು ಅದೆಲ್ಲ ಆಗೋದಿಲ್ಲ. ಈಗ ಸ್ವಲ್ಪ ತಟ್ಕೊಂಡಿರೋ ಮೈದಾ ಹಿಟ್ಟಿಗೆ ಒಬ್ಬಟ್ಟಿನ ಹೂರಣವನ್ನು ಸೇರಿಸಿ ಮಡಿಸಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಒಬ್ಬಟ್ಟು ತಟ್ಟೋದಕ್ಕೆ ಬಹಳ ಮುಖ್ಯವಾಗಿ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಬಳಸಬೇಕಾಗುತ್ತೆ. ಹಾಗಾಗಿ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಒಬ್ಬಟ್ಟು ತಟ್ಟೋದಕ್ಕೆ ಶುರು ಮಾಡ್ಬೋದು. ತವಾನ ಹೈ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಒಬ್ಬಟ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಈ ಒಬ್ಬಟ್ಟನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೀಗೆ ಒಬ್ಬಟ್ಟು 2 ಕಡೆ ಚೆನ್ನಾಗಿ ಬೆಂದ ಮೇಲೆ ಬೇಳೆ ಒಬ್ಬಟ್ಟು ತಿನ್ನೋದಕ್ಕೆ ರೆಡಿಯಾಗಿದೆ.